ನಮಸ್ಕಾರ ಸ್ನೇಹಿತರೆ, ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಪ್ಡೇಟ್ಗೆ ಸುಸ್ವಾಗತ. ಓಕೆ ಸ್ನೇಹಿತರೆ, ಬಹಳಷ್ಟು ಹುಡುಗರು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಬರ್ತಾ ಇಲ್ಲ ಅಂತಂದು ಭಾಳಷ್ಟು ಕನ್ಫ್ಯೂಷನಲ್ಲಿದ್ದಾರೆ. ಓಕೆ, ಅದ್ರ ತಕ್ಕನಂಗೆ ನಾನು ಈಗ ಒಂದು ಲೈವ್ ಆಗಿ ನಿಮ್ಗೊಂದು ಡೆಮೋ ತೋರಿಸ್ತಿದ್ದೀನಿ. ಅಂತಂದರೆ ಒಂದು ಸ್ಟೂಡೆಂಟ್ಸ್ದು ಲೈವ್ ಆಗಿ ತೋರಿಸ್ತಿದ್ದೀನಿ 2024-25. ಓಕೆ, ಕಾಣಿಸ್ತಿದೆ ನೋಡಿ ನಿಮಗೆ 2024-25 ಅಕಾಡೆಮಿಕ್ ಡೀಟೇಲ್ಸ್. ಓಕೆ, ನಾನು ಹೇಳ್ತಿರೋದು 2023-24 ಅಲ್ಲ, 2024-25 ಅಂದರೆ ಈ ವರ್ಷದ್ದೇ ಹೇಳ್ತಿದ್ದೀನಿ. ಈ ಒಂದು ಸ್ಟೂಡೆಂಟ್ಸು ಏನು ಮಾಡಿದ್ದಾನೆ, BE ಸೆಕೆಂಡ್ ಅಂತಂದರೆ ಇಂಜಿನಿಯರಿಂಗ್ ಸೆಕೆಂಡ್ ಇಯರ್ ಕಲಿತಾ ಇದ್ದಾನೆ ಅಂತ ಹೇಳ್ತಿದ್ದೀನಿ. ಸರಿ, ಇಂಜಿನಿಯರಿಂಗ್ ಮಾಡ್ತಿದ್ದಾನೆ, ಏನಪ್ಪ ಅಂದ್ರೆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಮಾಡ್ತಿದ್ದಾನೆ. ನೀವು ಯಾವುದೇ ಒಂದು ಕೋರ್ಸ್ ಮಾಡಿರಿ, ಓಕೆ, ನಿಮಗೆ ಅದು ಮ್ಯಾಟ್ರ್ ಆಗೋಲ್ಲ. ಬಟ್ ಕೋರ್ಸ್ ಮೇಲೆ ನಿಮ್ಮ ಸ್ಕಾಲರ್ಶಿಪ್ ಡಿಫೆಂಡ್ ಆಗುತ್ತೆ. ಬಟ್ ಅಮೌಂಟ್ ಮಾತ್ರ ಎಲ್ಲರೂ ಕೂಡ ಬರುವಂಥದ್ದು. ಸರಿ, ಈಗ ಈ ಒಂದು ಸ್ಟೂಡೆಂಟ್ಸ್ಗೆ ಏನೇನೆಲ್ಲ ಇದಪ್ಪ ಅಂತಂದರೆ ಸ್ಟೇಟಸ್ ನೋಡೋದಂತಂದರೆ ಬ್ಯಾಕ್ವರ್ಡ್ ಅಂದರೆ BCWD ಅಂತ ಏನು ಕರಿತೀವಿ ನಾವು, ಆ ಒಂದು ಡಿಪಾರ್ಟ್ಮೆಂಟ್ ಕಡೆಯಿಂದ 2 ರೀತಿಯಾಗಿ ಸ್ಕಾಲರ್ಶಿಪ್ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಓಕೆ, ಕಾಣಿಸಿದೆ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕಡೆಯಿಂದ 2 ಕಡೆ ಕಾಂಪೊನೆಂಟ್ ತೋರಿಸ್ತಿದೆ. ಒಂದು BCWD P ರಿಇಂಬರ್ಸ್ಮೆಂಟ್ ಅಂತ ಒಂದು, ಇನ್ನೊಂದು ವಿದ್ಯಾಸಿರಿ ಫುಡ್ ಆ್ಯಂಡ್ ಅಕಾಮಿಡೇಷನ್ ಸ್ಕೀಮ್ ಅಂತಂದರೆ ನಿಮಗೆ ಶುಲ್ಕ ಮರುಪಾವತಿದು ಒಂದು, ಆ್ಯಂಡ್ ಇನ್ನೊಂದು ಬಂದುಬಿಟ್ಟು ಊಟ ಮತ್ತು ವಸತಿ ಅಂತಂದರೆ ಯಾರೆಲ್ಲ ಹಾಸ್ಟೆಲ್ ಆಗಿರಲ್ಲೋ, ಅಂದರೆ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿ ಯಾರ್ದೆಲ್ಲ ಆಗಿರಲ್ಲ ನೋಡಿ ಅಂದರೆ ಅವ್ರಿಗೆ ಒಂದು ಸ್ಕಾಲರ್ಶಿಪ್ ಅಂದಂಗೆ ವರ್ಷದಲ್ಲಿ 10 ತಿಂಗಳು ಕೊಡುವಂಥದ್ದು. ಇಟ್ ಮೀನ್ಸ್ ತಿಂಗಳಿಗೆ 1500 ರೂಪಾಯಿದಂಗೆ 10 ತಿಂಗಳು ಕನ್ಸಿಡರ್ ಮಾಡಿಕೊಂಡು 15,000 ರೂಪಾಯಿ ಎಲ್ಲರಿಗೂ. ಯಾರೆಲ್ಲ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕ್ತೀರಿ, ಹಾಸ್ಟೆಲ್ ಸಿಗೋಲ್ಲ ನೋಡಿರಿ, ಅವರಿಗೆ 15,000 ರೂಪಾಯಿ ನೀವು ಎಲಿಜಿಬಿಲಿಟಿ ಇರಬೇಕು. ಇದು ಒಂದೇ ಅಲ್ಲ, ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿ ಆಗದೇ ಇರೋರಿಗೆ ಮೇನ್ ಕನ್ಸಿಡರ್. ನೆಕ್ಸ್ಟ್ ನಿಮಗೆ ಇನ್ಕಮ್ ಆಯಿತು, ಕೆಲವೊಂದಿಷ್ಟು ಬೇರೆ ಅಂದರೆ ಎಕನಾಮಿಕಲ್ ವೀಕನ್ ಸೆಕ್ಷನ್ ಅಂತ ಇವೆಲ್ಲನೂ ಕೂಡ ಕನ್ಸಿಡರ್ ಮಾಡಿಕೊಂಡು ಅದನ್ನು ಕೊಡ್ತಾರೆ. ನೆಕ್ಸ್ಟ್ ಮೇಲ್ಗಡೆದಂತೂ ಶುಲ್ಕ ಮರುಪಾವತಿ ಅಂತಂದ್ರೆ ಪ್ರತಿಯೊಬ್ಬ ಸ್ಟೂಡೆಂಟ್ಸು ಕೂಡ ಬರುವಂಥದ್ದು. ಯಾವುದೇ ಒಂದು ಕೋರ್ಸ್ ಮಾಡಿರಿ P ರಿಎಂಬರ್ಸ್ಮೆಂಟ್ ಅಂತ ಏನು ಕರಿತೀವಿ ಅದೆಲ್ಲನೂ ಕೂಡ ಬರ್ತದೆ. ಸರಿ, ಇಲ್ಲಿ ಕಾಣಿಸ್ತಿದೆ ನಿಮಗೆ ಈಗ 18,000 ರೂಪಾಯಿ 15,000 ರೂಪಾಯಿ ಅಂತ ಕಾಣಿಸ್ತಿದೆ. ನಿಮ್ಗೆ ಏನಾದರೂ ಓಕೆ, ಈಗ ಫಸ್ಟ್ ಲೆವೆಲ್ ವೆರಿಫಿಕೇಷನ್ ಅಂತ ಯಾವಾಗಲೂ ಮುಗಿದಿದೆ. ಈಗ ಸೆಕೆಂಡ್ ಲೆವೆಲ್ ವೆರಿಫಿಕೇಷನ್ ನಡೀತದವ. ಯಾರೆಲ್ಲ ಸೆಕೆಂಡ್ ಲೆವೆಲ್ ವೆರಿಫಿಕೇಷನ್ ನಡೀತದೋ ಅವ್ರಿಗೆಲ್ಲ ಏನಪ್ಪ ಅಂತಂದರೆ ಆಗಲೇ ಪೋಸ್ಟ್ DBT ಅವೇಟೆಡ್ ಅಂತ ಬರ್ತದೆ. ಇಟ್ ಮೀನ್ಸ್ ಇಲ್ಲಿ ಫುಡ್ ಆ್ಯಂಡ್ ಅಕಾಮಿಡೇಷನ್ ಅಂತೂ ಸ್ಪೀಡಾಗಿ ಪೋಸ್ಟ್ DBT ಮಾಡ್ತಾಯಿದ್ರೆ, ಇನ್ನೇನು ಈ ಮಂತ್ ಎಂಡಿಂಗ್ ಅನ್ನೋಷ್ಟರಲ್ಲಿ ಫುಡ್ ಆ್ಯಂಡ್ ಅಕಾಮಿಡೇಷನ್ ಸ್ಕೀಮ್ ಅವ್ರು ಬಿಟ್ಟಿರ್ತಕ್ಕಂಥ 15,000 ರೂಪಾಯಿ ಪ್ರತಿಯೊಂದು ಸ್ಟೂಡೆಂಟ್ಸಿಗೆ ಕೂಡ ಕಳಿಸ್ತಾರೆ. ಓಕೆ, ನೆಕ್ಸ್ಟು ಓಕೆ December 20 ಒಳಗಡೆ ಹೇಳ್ತಿದ್ದೀನಿ. ಯಾರೆಲ್ಲ 2024 December 20 ಒಳಗಡೆ ಅಪ್ಲಿಕೇಶನ್ ಹಾಕಿದ್ರು ಅವರಿಗೆ ಮಾತ್ರ ಫುಡ್ ಆ್ಯಂಡ್ ಅಕಾಮಿಡೇಷನ್ ಎಲ್ಲನೂ ಕೂಡ ಕನ್ಸಿಡರ್ ಆಗ್ತದೆ. ಆಫ್ಟರ್ December 20 ಮೇಲೆ ಹಾಕಿದವ್ರಿಗೆ ಇದು ಫುಡ್ ಆ್ಯಂಡ್ ಅಕಾಮಿಡೇಷನ್ ಸ್ಕೀಮ್ ಏನಿಲ್ಲ ಅದು ದುಡ್ಡು ಬರೋಲ್ಲ. ಮೇಲ್ಗಡೆ ಏನು ಕಾಣಿಸ್ತಿದೆ ಫೀ ರಿಇಂಬರ್ಸ್ಮೆಂಟ್ ಅದಷ್ಟೇ. ಇಂಜಿನಿಯರ್ಗೆ ಹಂಗೆ ಸ್ವಲ್ಪ ವರ್ಷ 1,000 2,000 ವೇರಿ ಮಾಡ್ತಾ ಇರ್ತಾರೆ. ಹೋದ ವರ್ಷ 21,000 ಅಥವಾ 22,000ವರೆಗೂ ಕೊಟ್ಟಿದ್ರು. ಬಟ್ ಈ ಸರ್ತಿ P ರಿಇಂಬರ್ಸ್ಮೆಂಟ್ ಎಷ್ಟಿದೆ 18,000 ರೂಪಾಯಿ ಕೊಡ್ತಿದ್ದಾರೆ. ಎನಿವೆ SSP ಒಂದೇ ಅಪ್ಲಿಕೇಶನ್ ಹಾಕೋದ್ರಿಂದ ಅಂದರೆ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ ಬರುವಂಥ ಕೆಲವೊಂದಿಷ್ಟು ಸ್ಕಾಲರ್ಶಿಪ್ ಅದ ಸ್ಕೀಮು ಮುಖಾಂತರ ಇಷ್ಟೊಂದು ಪಡ್ಕೋಬೋದು. ಈ ಸದ್ಯಕ್ಕಂತೂ 2 ಕೂಡ ಫಿಕ್ಸ್ ಬರುತ್ತೆ ಅಂತ ನಮ್ಗೆ ಗೊತ್ತಾಗಿದೆ. ನೆಕ್ಸ್ಟು ರೈತ ವಿದ್ಯಾನಿಧಿ ಕೂಡ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದರೆ, ಇನ್ ಕೇಸ್ ಅದನ್ನೂ ಕೂಡ ರೈತ ವಿದ್ಯಾನಿಧಿ ಬಂತಪ್ಪ ಅಂದರೆ ಏನಾದರೂ ಅಮೌಂಟ್ ಸೆಕ್ಷನ್ ಅಂತಂದರೆ ಅದು ಕೂಡ ನಿಮಗೆ ಇದೇ ಒಂದು ಸ್ಟೇಟಸಲ್ಲಿ ಅದನ್ನು ಕೂಡ ತೋರಿಸುತ್ತೆ. ಅಂದರೆ ಚೀಫ್ ಮಿನಿಸ್ಟರ್ ರೈತ ವಿದ್ಯಾನಿಧಿ ಸ್ಕೀಮ್ ಅಂತ ಬಂದುಬಿಟ್ಟು ಅದನ್ನು ಕೂಡ ಓಕೆ, ನೀವು ಅಂದರೆ ಪ್ರೊಫೆಷ್ನಲ್ ಕೋರ್ಸಸ್ ಮೇಲೆ ಏನು ಮಾಡಿದ್ರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತದೆ. ಆ್ಯಂಡ್ ಬಾಯ್ಸ್ ಬೇರೆ ಹುಡುಗಿರಿ ಬೇರೆ ಇದೆ. ಲೈಕ್ ಈಗ ಫಾರ್ ಎಕ್ಸಾಂಪಲ್ ನೀವೇನಾದರೂ ಪ್ಯಾರಾಮೆಡಿಕಲ್ ITI ಅಥವಾ ಏನಾದರೂ ನರ್ಸಿಂಗ್ ಈ ರೀತಿ ಏನಾದರೂ ಮಾಡಿದರೆ 7,500 ರೂಪಾಯಿ ಹುಡುಗರಿಗಿದ್ದರೆ 8,000 ರೂಪಾಯಿ ಹುಡುಗಿರಿಗಿದೆ. ಓಕೆ, ಈ ರೀತಿ ಅಂದರೆ ಫಾರ್ ಎಕ್ಸಾಂಪಲ್ ಈಗ BE-BTech ಏನಾದರೂ ಓದ್ತಿದ್ರೆ ನಿಮ್ಗೆ 10,000 ರೂಪಾಯಿವರೆಗೂ ಕೂಡ ರೈತ ವಿದ್ಯಾನಿಧಿ ಬರ್ತದೆ. ಅಂದರೆ ಯಾರೆಲ್ಲ ರೈತರ ಮಕ್ಕಳಿಗೆ ಮಾತ್ರ ಅದು. ಅಂದರೆ ಅದು ಒಂದೇ ಅಲ್ಲ, ಮತ್ತು ಇನ್ನೂ ಕೂಡ ಬೇರೆ ಇದಾವೆ. ಅದು ಎಲ್ಲನೂ ಕೂಡ SSPದಲ್ಲೇ ಇರ್ತದೆ. ಅಂದರೆ December 20ಕ್ಕಿಂತ ಮುಂಚೆ ಅಪ್ಲಿಕೇಶನ್ ಹಾಕಿದವ್ರಿಗೆ ಮಾತ್ರ ಹೇಳ್ತಿದ್ದೀನಿ. December 20 ಮೇಲೆಗಡೆ ಹಾಕಿದವ್ರಿಗಂತೂ ಅವ್ರು ಸ್ಪೆಷಲಾಗಿ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ, ಓನ್ಲಿ ಫಾರ್ P ರಿಇಂಬರ್ಸ್ಮೆಂಟಿಗೆ ಮಾತ್ರ ಅಂತದ್ದು. ಸರಿ, ಸದ್ಯಕ್ಕಂತೂ ಅಂದರೆ ಗುಡ್ ನ್ಯೂಸು, ಯಾಕಂದರೆ ಬೇಗನೆ ಸ್ಯಾಂಕ್ಷನ್ ಆಗ್ತದೆ ಅಮೌಂಟ್ ಕೂಡ. ನೋಡಿ ಬೇಕಾದರೆ ಫುಡ್ ಆ್ಯಂಡ್ ಅಕಾಮಿಡೇಷನ್ ಆಗಲೇ ಇಲ್ಲಿ ಪೇಮೆಂಟ್ ರೆಸ್ಪಾನ್ಸ್ ರಿಸೀವ್ಡ್ ಫ್ರಮ್ DBT ಅಂತಂದು ಅವೇಟೆಡ್ ಅಂತ ಬಂದಿದೆ. ಅವೇಟೆಡ್ ಅಂತಂದರೆ ಈ ಮಂತಲ್ಲಿ ಪಕ್ಕ ಇದು ರಿಸೀವ್ಡ್ ಆಗ್ತದೆ. ಎಲ್ಲರೂ ಕೂಡ ಯಾರಿಗೆಲ್ಲ ಅವೇಟೆಡ್ ಇದೆ ಈ ಮಂತಲ್ಲಿ ಬರ್ತದೆ. ನೋಡೋಣ ನೆಕ್ಸ್ಟ್ ಏನೆಲ್ಲ ಅಪ್ಡೇಟ್ ಬರ್ತಂಥದ್ದು. ಆ್ಯಂಡ್ ಇದು ಶುಲ್ಕ ಮರುಪಾವತಿ ಸ್ವಲ್ಪ ಟೈಮ್ ತೊಗೋಬೋದು. ಮೇ ಬಿ ಇನ್ನೂ ಒಂದು 2 ಮಂತಲ್ಲಿ ಎಲ್ಲನೂ ಕೂಡ ಡಿಕ್ಲೇರ್ ಮಾಡ್ತಾರೆ ಅನಿಸುತ್ತೆ ಸ್ಕಾಲರ್ಶಿಪ್ನ. ನೆಕ್ಸ್ಟ್ ಏನಾದರೂ ಒಂದು ಚೇಂಜಸ್ ಏನಾದರೂ ಆತಪ್ಪ ಅಂದ್ರೆ ತಿಳಿಸ್ತೀನಿ. ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿರಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ಬಾಯ್.